ಹೇಗಾದರೂ ಬಿಟ್ಟೇವು. ಬೇಕೇ ಬೇಕು. ಗೋಕಟ್ಟೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಜನಪ್ರತಿನಿಧಿಗಳಿಗೆ, ಗೋಕಟ್ಟೆಗಳನ್ನು ವಶಪಡಿಸಿಕೊಳ್ಳುತ್ತಿರುವ ಜನಪ್ರತಿನಿಧಿಗಳಿಗೆ. ಗುಬ್ಬಿ ತಾಲೂಕು ಚೇಳೂರು ಹೋಬಳಿ ಬಿದರಿ ಗ್ರಾಮ ಪಂಚಾಯಿತಿ ಬಿದರಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಇರುವ ಗೋಕಟ್ಟೆಯನ್ನ ಗ್ರಾಮದ ಪ್ರಭಾವಿಯೊಬ್ಬರು ಬೇರೆ ಕಡೆಯಿಂದ ಮಣ್ಣನ್ನ ತಂದು ಮುಚ್ಚಿ ಒತ್ತುವರಿ ಮಾಡುತ್ತಿರುವುದನ್ನು ಖಂಡಿಸಿ ಬಿದರಿ ಗ್ರಾಮದ ಗ್ರಾಮಸ್ಥರು ಮತ್ತು ಬಿದರಿ ಗ್ರಾಮದ ರೈತ ಸಂಘದ ಪದಾಧಿಕಾರಿಗಳು, ಗ್ರಾಮದ ಮಹಿಳೆಯರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರು ಇಂದು ಬಿದರಿ ಗ್ರಾಮದಿಂದ ಗುಬ್ಬಿ ತಾಲೂಕು ಪಂಚಾಯಿತಿಯವರೆಗೂ ಬೈಕ್ ಜಾಥಾ ನಡೆಸಿದ್ರು. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ. ಅದಕ್ಕೆ ಫೆನ್ಸಿಂಗ್ ಮಾಡಿ ಪಂಚಾಯಿತಿ ಆಸ್ತಿ ಅಂತ ಘೋಷಣೆ ಮಾಡಿ ಅದನ್ನ ಉಳಿಸ್ಕೊಬೇಕು ಆ ಗೋಕಟ್ಟೆಯನ್ನ ಅಂತ ಹೇಳಿ ಇವತ್ತು ನೂರಾರು ಜನ ಬಿದರೆ ಗ್ರಾಮದ ಗ್ರಾಮಸ್ಥರು, ಹೆಣ್ಮಕ್ಳು, ವಯಸ್ಸಾಗಿರೋ ಯಜಮಾನ್ರುಗಳು, ಯುವಕರು ಎಲ್ಲರೂ ಸಹ ಇವತ್ತು ಪಂಚಾಯಿತಿಯವರು ಮಾತು ಕೇಳದಲೇ ಇರೋದ್ರಿಂದನೇ ಇವತ್ತು ನಾವು ತಾಲೂಕ್ ಪಂಚಾಯಿತಿಗೆ ಬಂದು ಆ ಮೇಲ್ಪಟ್ಟ ಅಧಿಕಾರಿಗೆ ಮನವಿಯನ್ನ ಕೊಟ್ಟು ನಾವು ನ್ಯಾಯವನ್ನ ಪಡೆಯೋದಿಕ್ಕೆ ಬಂದಿದ್ದೀವಿ ಅಲ್ಲೂರಾ. ಕರ್ನಾಟಕ ರಾಜ್ಯ ರೈತ ಸಂಘ ತುಮಕೂರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ರೈತ ಪರ ಹೋರಾಟ ಮಾಡ್ತಾ ಇದ್ದೀವಿ. ಏನು ಇವತ್ತು ಬಿದರೆ ಗ್ರಾಮದಲ್ಲಿ ರಾಜ ಮಹಾರಾಜರ ಕಾಲದಿಂದ ಏನು ಪ್ರಾಣಿ ಪಕ್ಷಿಗಳು ದನಕರುಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ, ಜನಗಳಿಗೆ ನಾಗರಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ರಾಜ ಮಹಾರಾಜರ ಕಾಲದಲ್ಲಿ ಇರ್ತಕ್ಕಂಥ ಗೋಕಟ್ಟೆಯನ್ನು ಕಟ್ಟಿದ್ರು. ಆ ಗೋಕಟ್ಟೆಯನ್ನು ಇವತ್ತು ಪ್ರಭಾವಿಗಳು ಏನು ಮಣ್ಣು ಸುರಿದು ಅದನ್ನು ವಶಪಡಿಸ್ಕೊಳ್ಳೋಕೆ ಹೊರಟಿದ್ದಾರೆ. ಇದು ಕಂಡು ಕಾಣದಂತೆ ತಾಲೂಕು ಆಡಳಿತ ಸುಮ್ಮನಿದೆ. ಈ ಕೂಡಲೇ ತಕ್ಷಣ ಬಂದು ತಹಶೀಲ್ದಾರ್ರವರು ಶಿಸ್ತು ಕ್ರಮ ಜರುಗಿಸ್ಬೇಕಾಯ್ತು. ಏಕೋ ಏನೋ ಗೊತ್ತಿಲ್ಲ, ಯಾವ ಪ್ರಭಾವದಿಂದ ಅವ್ರು ಸುಮ್ಮನಿದ್ದಾರೋ ಗೊತ್ತಿಲ್ಲ. ಹಾಗಾಗಿ ಇವತ್ತು ಏನು ಬಿದರೆ ಗ್ರಾಮದಿಂದ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಮತ್ತು ಬಿದರೆ ಗ್ರಾಮಸ್ಥರಿಂದ ಇವತ್ತು ತಾಲೂಕ್ ಪಂಚಾಯತಿ ಸಭಾಂಗಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಯಾವುದೇ ಕಾರಣಕ್ಕೂ ಆ ಮಣ್ಣನ್ನು ತೆರವುಗೊಳಿಸೋದಕ್ಕೆ ನಾವು ಅಲ್ಲೇ ಕೂತ್ಕೊಂತೀವಿ. ಇದಕ್ಕೆ ಇವತ್ತು ಬಿದರೆ ಒಂದೇನಾ? ಇಂದು ಬಿದರೆ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಇರುವಂತಹ ಗೋಕಟ್ಟೆಯನ್ನು ಅನಾದಿ ಕಾಲದಿಂದ ಇದ್ದಂಥ ಗೋಕಟ್ಟೆಗೆ ರಾತ್ರೋರಾತ್ರಿ ಅವಿವೇಕಿಗಳು ಹಾಗೂ ಅನಾಗರಿಕರು ಆ ಗೋಕಟ್ಟೆಗೆ ಮಣ್ಣು ಹೊಡೆದು ಗೋಕಟ್ಟೆಯನ್ನು ಮುಚ್ಚುವ ಪ್ರಯತ್ನ ಮಾಡಿದರು. ಆದ್ದರಿಂದ ಗ್ರಾಮಸ್ಥರು ಹಾಗೂ ರೈತರು ಎಲ್ಲ ಸೇರಿ PDO ಮತ್ತು ಮೇಲಾಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ದರೂ ಸಹ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದ ಕಾರಣ ಇಂದು ಬಿದರೆ ಗ್ರಾಮದಿಂದ ತಾಲೂಕು ಪಂಚಾಯಿತಿವರೆಗೆ ಬೈಕ್ ರ್ಯಾಲಿಯ ಮುಖಾಂತರ ಆಗಮಿಸಿ ತಪ್ಪಿತಸ್ಥರಿಗೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಮತ್ತು ಬಿದರೆ ಗ್ರಾಮ ಪಂಚಾಯಿತಿಯ PDOವನ್ನು ತಕ್ಷಣ ಅಮಾನತುಗೊಳಿಸಬೇಕಾಗಿ ಬಿದರೆ ಗ್ರಾಮಸ್ಥರ ಪರವಾಗಿ ಹಾಗೂ ಕರ್ನಾಟಕ ರೈತ ಸಂಘ ಗುಬ್ಬಿ ಘಟಕದ ವತಿಯಿಂದ ಒತ್ತಾಯ ಮಾಡುತ್ತಿದ್ದೇವೆ.